ಕಳೆದ ಕೆಲವು ವಾರಗಳಿಂದ ವಿಪರೀತವಾದ ಆಂತರಿಕ ಕಲಹಕ್ಕೆ ಹೋಗಿದ್ದಂತಹ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಇವತ್ತು ವಿಕೋಪಕ್ಕೆ ಹೋಯಿತು, ತಾರಕಕ್ಕೆ ಹೋಯಿತು. ಪರಿಣಾಮ ಈ ರಾಜಕೀಯ ಬಿಕ್ಕಟ್ಟು ಯಾವ ಹಂತವನ್ನು ತಲುಪಿತು ಎಂದರೆ, ಕಳೆದ 15 ವರ್ಷದಿಂದ ಆಡಳಿತವನ್ನು ನಡೆಸಿ 16ನೇ ವರ್ಷಕ್ಕೆ ಕಾಲಿಟ್ಟಿದ್ದಂತಹ ಶೇಖ್ ಹಸೀನಾ ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ವಿಮಾನವೊಂದನ್ನು ಹತ್ತಿ ಪರಾರಿಯಾಗಿ ಬಿಟ್ಟರು. ತಮ್ಮ ದೇಶವನ್ನು ಬಿಟ್ಟು ಭಾರತಕ್ಕೆ ಬಂದು ಸದ್ಯಕ್ಕೆ ಇದ್ದಾರೆ. ಆಶ್ರಯ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ಮೀಸಲಾತಿಯ ವಿಚಾರವಾಗಿ ಕಳೆದ ತಿಂಗಳು ಪ್ರಾರಂಭವಾದ ಸಣ್ಣದಾಗಿ ಯುವಕರ ಮಧ್ಯೆ ಪ್ರಾರಂಭವಾದಂತಹ ಈ ಹೋರಾಟ ಅಂತಿಮವಾಗಿ ಅದಕ್ಕೆ ಇತರರು ಎಂದರೆ ದೇಶದ ಹೊರಗಡೆಯೂ ಇರಬಹುದು, ಒಳಗಡೆಯೂ ಇರಬಹುದು, ಮತ್ತು ವಿರೋಧ ಪಕ್ಷಗಳ ಪ್ರತಿಪಕ್ಷಗಳ ಎತ್ತಿಕಟ್ಟಿದ್ದರ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಇವತ್ತು ಬಾಂಗ್ಲಾದೇಶ ಅರಾಜಕತೆಯನ್ನು ತಲುಪಿ ನಿಂತಿದೆ. ಹಾಗೆ ನೋಡಿದರೆ ಕಳೆದ ಚುನಾವಣೆಯಲ್ಲಿ ಶೇಖ್ ಹಸೀನಾ 4ನೇ ಬಾರಿಗೆ ಆಯ್ಕೆಯಾದಾಗ ಆ ಚುನಾವಣೆಯನ್ನೇ ಬಹಿಷ್ಕರಿಸಿದ್ದಂತಹ ಪ್ರತಿಪಕ್ಷಗಳು ಇದು ಅಕ್ರಮ ಚುನಾವಣೆ, ಪ್ರಜಾಪ್ರಭುತ್ವವಲ್ಲ, ಅವರು ಸರ್ವಾಧಿಕಾರಿಯಂತೆ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಆದರೂ ಹಸೀನಾನೇ ಯಾರೂ ಇಲ್ಲದ ಪರಿಣಾಮ ಗೆದ್ದಿದ್ರು. ಈಗ ಸಹಕಾರ ಚಳುವಳಿ ಪ್ರಾರಂಭವಾದ ನಂತರ ಶೇಖ್ ಹಸೀನಾ ಅದನ್ನು ನಿರ್ಲಕ್ಷಿಸಿದ್ದರು ಮತ್ತು ನಿರ್ಲಕ್ಷ್ಯದ ಪರಿಣಾಮವಾಗಿ ಇವತ್ತು ಬೆಲೆಯನ್ನು ತೆತ್ತರು. ಬಾಂಗ್ಲಾದೇಶದ ಅತ್ಯಂತ ಶಕ್ತಿಯುತ ಖ್ಯಾತಿ ಪಡೆದಿದ್ದ ಪ್ರಧಾನಿ ಶೇಖ್ ಹಸೀನಾ. ಹಾಗೆ ನೋಡಿದ್ರೆ ದಕ್ಷಿಣ ಏಷ್ಯಾದಲ್ಲೇ 15 ವರ್ಷಗಳ ದೀರ್ಘಕಾಲ ಒಬ್ಬ ಪ್ರಧಾನಿಯಾಗಿ ಯಾರೂ ಕೆಲಸ ಮಾಡಿರುವ ಚರಿತ್ರೆ ಇತಿಹಾಸದಲ್ಲೂ ಇಲ್ಲ ಎಲ್ಲುವೆ. ಈಕೆನೇ ಮಾಡಿದ್ದಿದ್ದು. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಶೇಖ್ ಹಸೀನಾಗೆ ಸಿಕ್ಕಿದ್ದಿದ್ದು ಕೇವಲ 45 ನಿಮಿಷಗಳ ಕಾಲ. ಆ ಕಾಲದಲ್ಲಿ ಆಕೆ ತಮ್ಮ ನಿವಾಸದ ಬಳಿಯಿಂದ ಹೆಲಿಕಾಪ್ಟರ್ನಲ್ಲಿ ಅಗರ್ತಲಾಗೆ ಬಂದು ಅಲ್ಲಿಂದ ವಾಯುಪಡೆಯ ವಿಮಾನವೊಂದರಲ್ಲಿ ಬಂದು ಭಾರತದಲ್ಲಿ ಈಗ ಇಳಿದಿದ್ದಾರೆ, ಉತ್ತರ ಪ್ರದೇಶದ ಹಿಂಡನ್ ಏರ್ಪೋರ್ಟ್ ಹತ್ರ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರಿಂದ ಶೇಖ್ ಹಸೀನಾ ಹಾಗೂ ಅದನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿದ್ದರಿಂದ ಮತ್ತು ವಿದ್ಯಾರ್ಥಿಗಳನ್ನು ಮನವೊಲಿಸುವಲ್ಲಿ ಸಂಪೂರ್ಣವಾಗಿ ಸೋಲು ಅನುಭವಿಸಿದ್ದ ಹಸೀನಾಗೆ ಇವತ್ತು ಬೇರೆ ದಾರಿ ಇರಲಿಲ್ಲ. ಪತ್ನಿ ತನ್ನ ಸಹೋದರಿಯ ಜೊತೆ ಅವರೀಗ ಭಾರತಕ್ಕೆ ಬರಬೇಕಾಗಿದೆ, ಬಂದಿದ್ದಾರೆ. C-130 ಯುದ್ಧ ವಿಮಾನದಲ್ಲಿ ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆಗೆ ಬಂದು ಇಳಿದ ತಕ್ಷಣ ಭಾರತದ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಭಾರತದ ಮೇಲಿನ ಪರಿಣಾಮಗಳು ಮತ್ತು ಅಲ್ಲಿ ಯಾಕೆ ಹೀಗಾಯಿತು ಎಂಬುದರ ವಿವರಗಳನ್ನು ನಂತರ ನೋಡೋಣ. ಈ ಮಧ್ಯೆ ಚಾಣಕ್ಯಪುರಿಯಲ್ಲಿರುವ ಡೆಲ್ಲಿ ಅಲ್ಲಿರುವ ಬಾಂಗ್ಲಾದೇಶದ ಹೈಕಮಿಷನ್ ಮುಂದೆ ಕೂಡ ವಿಪರೀತವಾದಂತಹ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಹಾಗೂ ಹಲವಾರು ಎಕ್ಸ್ಟ್ರಾ ಕಂಪನಿಗಳನ್ನು ತೆಗೆದುಕೊಂಡು ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಗಡಿ ಭಾಗದಲ್ಲಿ ನಮ್ಮವರು ವಿಪರೀತ ಎಚ್ಚರಿಕೆ ಅಥವಾ ನುಸುಳುಕೋರರು ಬಾರದಿರುವಂತೆ ತಡೆಯಲು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಆ ಕೆಲಸದಲ್ಲಿ ಈಗ ನಿರತವಾಗಿದೆ. ಕಾರಣ ಅತ್ಯಂತ ದೊಡ್ಡದಾದ ಅಥವಾ ಉದ್ದವಾದಂತಹ ಭೂಪ್ರದೇಶದ ಗಡಿಯನ್ನು ಹೊಂದಿರುವುದು ಭಾರತ ಬಾಂಗ್ಲಾದೇಶ್ ಜೊತೆಗೇನೆ. ಹಾಗಾಗಿ ಇಲ್ಲೇನಾದರೂ ಆಗಬಹುದೇನೋ ಎಂದು ಗೊತ್ತಿಲ್ಲ. ಏನಾಗತ್ತೆ ಬಿಡತ್ತೆ ಅನ್ನೋದನ್ನು ಆಮೇಲೆ ನೋಡಬೇಕು. ಆದರೆ ಈ ಮಧ್ಯೆ ಹಿಂಡನ್ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿರುವಂಥ ಶೇಖ್ ಹಸೀನಾ ಭಾರತದಲ್ಲೇ ಆಶ್ರಯ ಪಡೆಯಬಹುದು ಎಂಬುದು ಕೆಲವರ ಲೆಕ್ಕಾಚಾರ. ಆದರೆ ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಆಕೆ ಲಂಡನ್ ಅಥವಾ ಹೆಲ್ಸಿಂಕಿಗೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಪ್ರಯಾಣ ಮಾಡಿ ಬಿಡಬಹುದು ಎಂದು ಹೇಳುತ್ತಿದ್ದಾರೆ. ಶೇಖ್ ಹಸೀನಾ ಭಾರತಕ್ಕೆ ಹಾರಿದ ಸಮಯದಲ್ಲೇ ಬಾಂಗ್ಲಾದೇಶವನ್ನು ಅಲ್ಲಿಯ ಸೈನ್ಯ ತನ್ನ ಉಸ್ತುವಾರಿಗೆ ತೆಗೆದುಕೊಂಡಿದೆ. ಸೈನ್ಯದ ಮುಖ್ಯಸ್ಥ ವಾಕರುಜ್ಜಮಾನ್ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಗೆ ತಾವು ದೇಶವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದೇವೆ ಹಾಗೂ ಜನ ಶಾಂತಿಯನ್ನು ಕಾಪಾಡಬೇಕು, ವಾಪಸ್ ಹೋಗಬೇಕು ಎಲ್ಲರೂ ರಸ್ತೆಯಿಂದ ಅಂತ ಮನವಿ ಮಾಡಿದ್ರು. ಮತ್ತು ವಿಪಕ್ಷಗಳನ್ನು ಕರೆಸಿ ಮಾತನಾಡ್ತೀವಿ, ಒಂದು ಮಧ್ಯಂತರ ಸರ್ಕಾರವನ್ನು ನಾವು ರಚನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಆದರೆ ಅದಿನ್ನೂ ಆದಂಗೆ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ಉದ್ರಿಕ್ತರು ಶೇಖ್ ಹಸೀನಾ ದೇಶವನ್ನು ಬಿಡುತ್ತಿದ್ದಂತೆಯೇ ಸಾವಿರ ಸಂಖ್ಯೆಗಳಲ್ಲಿ ಅವರ ಪ್ರಧಾನಮಂತ್ರಿಗಳ ನಿವಾಸವನ್ನು ನುಗ್ಗಿ ಪ್ರಧಾನಮಂತ್ರಿಗಳ ಮಲಗುವ ಕೋಣೆಯನ್ನು ಪ್ರವೇಶಿಸಿದರು. ಅವರು ಮಲಗುವ ಮಂಚದಲ್ಲೇ ಕೆಲವರು ಮಲಗಿದರು, ಕೆಲವರು ಅಡಿಗೆ ಮನೆಗೆ ನುಗ್ಗಿದರು, ಸಿಕ್ಕಿದ್ದನ್ನು ತಿಂದರು, ಇನ್ನು ಕೆಲವರಿಗೆ ತಮಗೆ ಕೈ ಸಿಕ್ಕಿದ್ದನ್ನೆಲ್ಲ ದೋಚಿಕೊಂಡು ಪರಾರಿಯಾದರು. ಈ ಎಲ್ಲದರ ಮಧ್ಯೆ ನಮ್ಮ ಗಡಿಯಲ್ಲಿ ರಕ್ಷಣೆಯನ್ನು ಹೆಚ್ಚಿಸಿರುವ ಭಾರತದ ಸೈನ್ಯ ಒಂದು ಕಡೆ ಮಾಡಿದರೆ, ಇನ್ನೊಂದು ಕಡೆ ಭಾರತ ಸರ್ಕಾರ
ಅತ್ಯಂತ ಹಿರಿಯ ಮಂತ್ರಿಗಳೆಲ್ಲ ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ, ನರೇಂದ್ರ ಮೋದಿ, ಪ್ರೈಮ್ ಮಿನಿಸ್ಟರ್ ಎಲ್ಲರೂ ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ವಿಚಾರಗಳನ್ನು ಹೇಗೆ ನಿಭಾಯಿಸಬೇಕು ಎಂಬ ಚರ್ಚೆ ಮಾಡಲಿಕ್ಕೆ. ಭಾರತದ ಗಡಿ ಭದ್ರತಾ ಪಡೆ ಈಗ ಅತ್ಯಂತ ದೊಡ್ಡದಾದಂಥ, ಅತ್ಯಂತ ತೀಕ್ಷ್ಣವಾದಂತಹ ನಿಗಾವನ್ನು ಬಾರ್ಡರ್ನಲ್ಲಿ, ಪರ್ಟಿಕ್ಯುಲರ್ಲಿ ಪಶ್ಚಿಮ ಬಂಗಾಳದ ಕಡೆಯಿಂದ ಇಟ್ಕೊಂಡಿದೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇದ್ದಂತಹ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಿದೆ. ಅದೇ ರೀತಿ ಬಾಂಗ್ಲಾದಲ್ಲಿ ಇಂಟರ್ನೆಟ್ ಸೇವೆಯನ್ನು ರದ್ದುಗೊಳಿಸಿದ್ದಾರೆ. ಭಾರತ 1975ರಲ್ಲಿ ಹಾಗೆ ನೋಡಿದ್ರೆ ಬಾಂಗ್ಲಾದೇಶಕ್ಕೆ ಸೇನೆಯ ಅಧಿಕಾರ ಬಂದಿರುವುದು ಇದು ಹೊಸದೇನಲ್ಲ. ಇದು 3ನೇ ಬಾರಿ. ದಿ ಲಾಸ್ಟ್ ಟೈಮ್, ಕಡೆಯ ಬಾರಿ ಬಾಂಗ್ಲಾದೇಶ ಸೇನೆಯ ಅಧಿಕಾರಕ್ಕೆ ಒಳಪಟ್ಟಿದ್ದು HM ಎರ್ಷಾದ್ ಟೈಮ್ನಲ್ಲಿ. ಅದಾದ ನಂತರ ಇರಲಿಲ್ಲ. ಒಂದು ಹಂತಕ್ಕೆ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಬೇರೂರ್ಕೋತಾ ಇದೆ ಅನ್ನುವಂತಹ ನಂಬಿಕೆ ಬಂದಿತ್ತು. ಆದರೆ ಈಗ ಅದೆಲ್ಲವೂ ಮತ್ತೆ ಹೋದಂಗಿದೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಬಹಳ ಹಿಂದೆ 1975ರಲ್ಲಿ ಶೇಖ್ ಮುಜಿಬುರ್ ರೆಹಮಾನ್, ಅಂದರೆ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದೇಶಕ್ಕೆ ಒಂದು ರೀತಿ ತಂದೆ ಸಮಾನ, ಒಂಥರ ಫಾದರ್ ಆಫ್ ದ ನೇಷನ್, ರಾಷ್ಟ್ರಪಿತ ಇದ್ದಂಗೆ, ನಮಗೆ ಗಾಂಧೀಜಿ ಇದ್ದಂಗೆ ಅಲ್ಲಿ ಆ ರೀತಿ. ಆದರೆ ಅವರ ಹತ್ಯೆ ಆದಾಗಲೂ ಶೇಖ್ ಹಸೀನಾ ಓಡಿ ಬಂದಿದ್ದರು. ಭಾರತವೇ ಆಗ ಅವ್ರಿಗೆ ಆಶ್ರಯವನ್ನು ಕೂಡ ಕೊಟ್ಟಿತ್ತು. ನಂತರ ವಾಪಸ್ ಹೋಗಿದ್ದರು, ಸರ್ಕಾರವನ್ನು ರಚನೆ ಮಾಡಿದ್ರು 96ರಲ್ಲಿ 2000ವರೆಗೆ. ಆ ಮಧ್ಯದಲ್ಲಿ ವಿಪಕ್ಷಗಳು ಅಧಿಕಾರಕ್ಕೆ ಬಂದವು. ಅದಾದ ನಂತರ 2009ರಲ್ಲಿ ಅಧಿಕಾರಕ್ಕೆ ಬಂದವರು ಇಲ್ಲಿಯವರೆಗೂ ತಾವೇ ಅಧಿಕಾರವನ್ನು ನಡೆಸ್ತಾ ಇದ್ದರು. ಇದು ಅತ್ಯಂತ ಕ್ಷಿಪ್ರವಾಗಿ ನಡೆದಿರುವಂತಹ ಬೆಳವಣಿಗೆ ಭಾರತದ ಬುಡದಲ್ಲೇ ಅಥವಾ ಪಕ್ಕದಲ್ಲೇ ಅಂತ ಇಟ್ಕೋಬೇಕು. ಮುಂದೇನಾದೀತು ಗೊತ್ತಿಲ್ಲ. ಕೆಲವು ದೃಶ್ಯಾವಳಿಗಳನ್ನು ಮಾತ್ರ ನೀವೀಗ ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಸಾವಿರ ಸಂಖ್ಯೆಯಲ್ಲಿ ಜನ ಹೇಗೆ ಢಾಕಾದ ಮುಖ್ಯ ರಸ್ತೆಗಳನ್ನು ಬಂದು ಸೇರಿಕೊಂಡಿದ್ದಾರೆ ಅಂತ. ಕೆಲವು ಕಡೆ ಬಸ್ಗಳಿಗೆ ಬೆಂಕಿ ಹಚ್ಚುವುದು, ಕೆಲವು ಕಡೆ ಪೊಲೀಸ್ನವ್ರನ್ನ ಹೊಡೆದು ಸಾಯಿಸಿರುವಂಥದ್ದು, ಇನ್ನು ಕೆಲವು ಕಡೆ ಸರ್ಕಾರಿ ಆಸ್ತಿಪಾಸ್ತಿಗಳನ್ನು ನಾಶ ಮಾಡಿರುವುದು, ಇನ್ನು ಕೆಲವು ಕಡೆ ಅವಾಮಿ ಲೀಗ್ಗೆ ಸಂಬಂಧಿಸಿದ, ಅಂದರೆ ಶೇಖ್ ಹಸೀನಾ ಅವರ ಪಾರ್ಟಿ, ಅದಕ್ಕೆ ಸಂಬಂಧಿಸಿದ ಎಲ್ಲ ಆಸ್ತಿಗಳನ್ನು ಬೆಂಕಿ ಹಾಕಿ ಸುಟ್ಟಿರೋದು, ಇವೆಲ್ಲವೂ ಕಾಣಿಸ್ತಾ ಇದೆ ಢಾಕಾದಲ್ಲಿ. ಸದ್ಯಕ್ಕೆ ಢಾಕಾದಲ್ಲಿ ಪರಿಸ್ಥಿತಿ ದೊಡ್ಡ ಹಂತದ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಿಧಾನವಾಗಿ ಜನ ಕಡಿಮೆ ಆಗ್ತಿದ್ದಾರೆ ಎಂಬ ವರದಿಗಳು ಮಾತ್ರ ಬರ್ತಾ ಇದೆ. ಸೈನ್ಯ ಎಲ್ಲವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾ ಇದೆ. ಕರ್ಫ್ಯೂವನ್ನು ಮೇಲ್ನೋಟಕ್ಕೆ ತೆಗೆದಿದ್ದೀವಿ ಅಂತಿದ್ದಾರೆ, ಆದರೆ ಕರ್ಫ್ಯೂ ರೀತಿಯೇ ಎಲ್ಲವೂ ಇದೆ. ಬಾಂಗ್ಲಾದೇಶ ಈಗ ಬೆಂಕಿ ಹತ್ತಿಕೊಂಡು ಉರಿತಾ ಇದೆ, ಪಕ್ಕದಲ್ಲಿ ನೆರೆಯ ರಾಷ್ಟ್ರ. ಇನ್ನು ಬಾಂಗ್ಲಾದೇಶದಿಂದ ಪ್ರಧಾನಿ ಎಸ್ಕೇಪ್ ಆಗುತ್ತಾ ಹಂತದಲ್ಲಿ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರು ಶೇಖ್ ಹಸೀನಾ ಅವರ ವಿರೋಧಿಗಳು ಅಥವಾ ವಿದ್ಯಾರ್ಥಿಗಳು. ಯಾವುದು ಆರಂಭದಲ್ಲಿ ವಿದ್ಯಾರ್ಥಿಗಳ ಹೋರಾಟವಾಗಿ ಪ್ರಾರಂಭವಾಯಿತು, ಯಾವುದೇ ರಾಜಕೀಯ ಪಕ್ಷದ ಲೇಪವಿಲ್ಲದೆ, ಆದರೆ ನಂತರ ಅದು ರಾಜಕೀಯ ಬಣ್ಣವನ್ನು ಪಡೆದುಕೊಳ್ಳಿತು. ಇತ್ತೀಚಿನ ವರ್ಷಗಳಲ್ಲಿ ಬಾಂಗ್ಲಾದೇಶದಲ್ಲಿ ಮೂಲಭೂತವಾದಿಗಳ ಪ್ರಭಾವ ಮತ್ತು ಪ್ರಚಾರ ಅವರದ್ದು ಹೆಚ್ಚಾಗ್ತಾ ಇತ್ತು. ಅದರಲ್ಲಿ ಕೆಲವರು ಭಾರತದ ವಿರೋಧಿಗಳು ಕೂಡ ಇದ್ದಾರೆ, ಇಲ್ಲ ಅಂತೇನಿಲ್ಲ. ಈ ಸಂಭ್ರಮಾಚರಣೆಯ ಹಂತ ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ, ಅದರ ಆಚರಣೆ ಶೇಖ್ ಹಸೀನಾ ಕಚೇರಿಗೆ ನುಗ್ಗಿದ್ರು. ನಾನು ಆಗಲೇ ಹೇಳ್ದಂಗೆ ಪ್ರಧಾನಿ ಅಧಿಕೃತ ನಿವಾಸವನ್ನು ಪ್ರವೇಶ ಮಾಡಿ ಅವರ ಹಾಸಿಗೆ ಮೇಲೆ ಉರುಳಾಡಿದ್ರು. ಅವ್ರ ಮನೆಯಲ್ಲಿದ್ದ TVನೆಲ್ಲ ನೋಡಿ ಸಂತೋಷ ಪಟ್ಕೊಂಡ್ರು. ಸಿಕ್ಕಿದ್ದನ್ನೆಲ್ಲ ದೋಚಿದ್ರು, ಹೋದರು. ಎಲ್ಲದಕ್ಕಿಂತ ಭಾಳ ಇಂಪಾರ್ಟೆಂಟ್, ಅತ್ಯಂತ ದೊಡ್ಡದಾಗಿ ನಿರ್ಮಿಸಲಾಗಿರುವ ಶೇಖ್ ಹಸೀನಾ ಅವರ ತಂದೆ ಮುಜಿಬುರ್ ರೆಹಮಾನ್ ಅವರ ಬಹುದೊಡ್ಡ ಒಂದು ಪ್ರತಿಮೆಯನ್ನು ಹತ್ತಿ ನಿಂತರು. ಅದಕ್ಕೆ ಸುತ್ತಿಗೆಯಿಂದ ಹಿಡಿದುಕೊಂಡು ಬಡಿದರು, ಹೊಡೆದರು. ಇದು ಪ್ರಾಬಬಲಿ 1 ವರ್ಷ 2 ವರ್ಷದ ಹಿಂದೆ ಯಾರು ಹೇಳಿದಿದ್ರೆ ಇದಕ್ಕಿಂತ ದೊಡ್ಡ ದೇಶದ್ರೋಹದ ಕೆಲಸ ಇನ್ನೊಂದು ಇರ್ತಿರಲಿಲ್ಲ. ಆ ರೀತಿ ಅದು ಪರಿಸ್ಥಿತಿ. ಯಾಕಂದರೆ ಇದೇ ಥರದ ದೃಶ್ಯವನ್ನು ನೀವು ನೋಡಿದ್ದೀರಿ. ಹೇಗೆ ಸದಾಮ್ ಹುಸೇನ್ ಹೋದಾಗ ಅಮೆರಿಕದ ಯೋಧನೊಬ್ಬ ಅದಕ್ಕೆ ಹತ್ತಿದ್ದ, ಆಮೇಲೆ ಸದಾಮ್ ಹುಸೇನ್ ಪ್ರತಿಮೆನೇ ಹಿಂಗೆ ಕೆಡವಿದ್ರು ಜನ ಅಲ್ಲಿ ಅಂತ. ಇಲ್ಲೂ ಆಕ್ರೋಶ ಅದೇ ರೀತಿ ಆಗಿತ್ತು. ಹಾಗಾಗಿ ಈಗ ನೀವು ನೋಡ್ತಾ ಇದ್ದೀರಿ ಅವರ ಪ್ರತಿಮೆಗೆ ಸುತ್ತಿಗೆಯಿಂದ ಹೊಡೆಯುತ್ತಾ ಇರುವಂಥದ್ದು, ಅದನ್ನು ಕೂಡ ನಾಶ ಮಾಡಿದ್ದಾರೆ. ಅವಾಮಿ ಲೀಗ್, ಢಾಕಾದಲ್ಲಿರೋ ಅವಾಮಿ ಲೀಗ್ ಕಚೇರಿಗೆ ಬೆಂಕಿ ಹಾಕಿ ಸುಟ್ಟುಬಿಟ್ಟಿದ್ದಾರೆ. ಕೆಲವು ದೃಶ್ಯಾವಳಿಗಳು ಅಥವಾ ನಡೆದ ಘಟನಾವಳಿಗಳು ಒಂದು ರೀತಿಯಲ್ಲಿ ಶ್ರೀಲಂಕೆಯಲ್ಲಿ ನಡೆದಂತಹ ಘಟನಾವಳಿಗಳ ರೂಪ ಸ್ವರೂಪದಲ್ಲೇ ಇತ್ತು ಅಂತ ಕಾಣಿಸ್ತಾ ಇದೆ. ಒಂದಿಷ್ಟು ಜನ ಸೇರಿಕೊಳ್ಳುವುದು, ಅವರು ನುಗ್ಗಿ ಸಾಗುವುದು, ಪಾರ್ಲಿಮೆಂಟು, ಅಲ್ಲಿಯ ಲೋಕಸಭೆ ಅಂದರೆ ಅಲ್ಲಿಯ ಸಂಸತ್ತಿನ ಭವನಗಳು ಅಥವಾ ಪ್ರಧಾನಮಂತ್ರಿಗಳ ನಿವಾಸ, ರಾಷ್ಟ್ರಪತಿಗಳ ನಿವಾಸ, ಯಾವುದೇ ಒಂದು ಅದಕ್ಕೆ ನುಗ್ಗೋದು, ಅದನ್ನು ಆಕ್ಯುಪೈ ಮಾಡ್ಕೊಳ್ಳೋದು, ಆನಂತರ ಎಲ್ಲರನ್ನೂ ಓಡಿಸೋದು, ಇದೇ ಆಗಿದೆ.
ಈ ಮಧ್ಯೆ ಇಂದಿರಾ ಗಾಂಧಿ ಸಾಂಸ್ಕೃತಿಕ ಕೇಂದ್ರ ಮತ್ತು 4 ಹಿಂದೂ ದೇವಾಲಯಗಳಿಗೆ ಅಲ್ಲಿ ಹಾನಿಯಾಗಿದೆ ಅಂತ ಹೇಳ್ತಿದ್ದಾರೆ. ಹಿಂದೂ ದೇವಾಲಯಗಳಿಗೆ ಹಾನಿಯಾಗುವಂಥ ಕೆಲಸ ಪ್ರಾರಂಭ ಆಗಿ 3-4 ವರ್ಷ ಆಗಿದೆ ಬಾಂಗ್ಲಾದೇಶದಲ್ಲಿ. ಆಗಾಗ್ಗೆ ಆ ಕೆಲಸಗಳಲ್ಲಿ ನಡೀತಾ ಇದೆ. ಇದು ಟಿಪಿಕಲ್ ಮೂಲಭೂತವಾದಿಗಳು, ಇಸ್ಲಾಂ ಮೂಲಭೂತವಾದಿಗಳ ಕೆಲಸ. ಅವರಿಗೆ ಭಾರತದ ವಿರುದ್ಧ ಶೇಖ್ ಹಸೀನಾ ಭಾರತದ ಗೆಳೆಯರಾಗಿ ಇದ್ದರು, ಭಾರತ ಬಾಂಗ್ಲಾದೇಶದ ಸಂಬಂಧವನ್ನು ಭಾಳ ಅದ್ಭುತವಾಗಿ ಇಟ್ಕೊಂಡಿದ್ದರು. ಹಾಗಾಗಿ ಆಕೆಗೆ ಇಂಡಿಯಾದ ವಿಚಾರದಲ್ಲಿ ಎತ್ತಿಕಟ್ಟಿ ಆಕೆಯ ವಿರುದ್ಧ ಜನರನ್ನು ಪ್ರತಿಭಟನೆಗೆ ಇಳಿಸುವುದು ಅವರುಗಳ ಕೆಲಸ ಆಗಿತ್ತು. ಆ ಕೆಲಸವನ್ನೇ ಅಲ್ಲಿಯ ಪಕ್ಷಗಳು ಕೆಲವರಾದರೂ ಮಾಡಿದ್ದಂಗೆ ಕಾಣಿಸ್ತಾ ಇದೆ. ಅದರ ಮುಂದುವರಿದ ಭಾಗವೇ ಇವೆಲ್ಲ ಇದ್ದಂಗಿದೆ. ಢಾಕಾದಲ್ಲಿ ದೊಡ್ಡ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಸೇನೆ ಅವಕಾಶ ಕೊಡ್ತಾ ಇಲ್ಲ. ಮೊಬೈಲ್ ಇಂಟರ್ನೆಟ್ ಬಲಿಯಾಗಿದೆ. ಈಗ 300-350 ಜನ ಬಲಿಯಾಗಿದ್ದಾರೆ. ಮುಲ್ಲಿಗೆ ಎಲ್ಲೋಗುತ್ತೋ ಗೊತ್ತಿಲ್ಲ. ಭಾರತ ಹೇಳಿದೆ ಒಂದಿಷ್ಟು ಭಾರತೀಯರಲ್ಲಿ ಬಾಂಗ್ಲಾದೇಶದಲ್ಲಿ ಇದ್ದಾರೆ, ಹಾಗಾಗಿ ಯಾರೂ ಹೊರಗೆ ಬರಬೇಡಿ, ನೀವೆಲ್ಲಿದ್ದೀರೋ ಅಲ್ಲಿ ಇರಿ ಅಂತ ಹೇಳಿದ್ದಾರೆ. ದೃಶ್ಯಗಳನ್ನು ನೋಡ್ಕೊಂಬರೋದಾದರೆ ಕ್ವಿಕ್ಕಾಗಿ, ಪ್ರೈಮ್ ಮಿನಿಸ್ಟರ್ ಮನೆ ಒಳಕ್ಕೆ ನುಗ್ಗಿರುವಂತಹ ಉದ್ರಿಕ್ತರು ಹೇಗೆ ಅವರ ಕಾಂಪೌಂಡಿನ ದೊಡ್ಡಪ್ಪರ ನಿವಾಸ ಅದು, ಅದರ ಕಾಂಪೌಂಡ್ ಒಳಗಡೆ ತಮಗೆ ತೋಚಿದ ರೀತಿಯಲ್ಲಿ ಹೇಗೆ ಓಡಾಡಿಕೊಂಡಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಆ ನಂತರ ಅವರ ಮನೆಯೊಳಕ್ಕೆ ನುಗ್ಗಿರುವಂತಹ ಉದ್ರಿಕ್ತರು ಕೆಲವರು ಶೇಖ್ ಹಸೀನಾ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರ ಮಲಗುವ ಕೋಣೆಗೂ ನುಗ್ಗಿ ಆ ಮಂಚದ ಮೇಲೆ ಮಲಕ್ಕೊಂಡು ಸಂಭ್ರಮ ಪಡ್ತಾ ಇರೋ ಒಬ್ಬ ಯುವಕನ ದೃಶ್ಯ ಒಂದು ಭಾಳ ಓಡಾಡ್ತಾ ಇದೆ ಇವತ್ತು ಮಧ್ಯಾಹ್ನದಿಂದ. ನಂತರ ಅಡುಗೆ ಮನೆಗೆ ನುಗ್ಗಿದ್ದಾರೆ, ಅಲ್ಲಿ ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಂಡು ತಿಂದಿದ್ದಾರೆ. ಪೀಠೋಪಕರಣಗಳನ್ನು ಎಲ್ಲ ಸಿಕ್ಕಿದ್ದನ್ನೆಲ್ಲ ದೋಚಿಕೊಂಡು ಪರಾರಿಯಾಗುತ್ತಿರುವ ದೃಶ್ಯಗಳನ್ನು ಕೂಡ ನೀವು ನೋಡಿದ್ದೀರಿ. ಅವಾಮಿ ಲೀಗ್ ಪಕ್ಷದ ಕಚೇರಿ ಢಾಕಾದಲ್ಲಿ ಅದಕ್ಕೆ ಬೆಂಕಿಯನ್ನು ಹಾಕಿರುವಂಥದ್ದು. ಮತ್ತು ಆಗಲೇ ನೀವು ನೋಡಿದ್ದಂಗೆ ಒಂದು ದೃಶ್ಯ, ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಯನ್ನು ಹತ್ತಿ ಯಾರೋ ಒಬ್ಬ ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು. ಕೊನೆಯದಾಗಿ ಯುದ್ಧ ಟ್ಯಾಂಕನ್ನು ಹತ್ತಿ ಪ್ರತಿಭಟನಾಕಾರರು ಸಂಭ್ರಮವನ್ನು ಮಾಡ್ತಾ ಇರೋಂಥದ್ದು. ಇದು ದೃಶ್ಯಗಳು. ಆಲ್ ರೈಟ್, ಎಸ್. ಬಾಂಗ್ಲಾ ಸ್ಥಿತಿ ಕಾರಣಗಳು, ಬಾಂಗ್ಲಾ ಸ್ಥಿತಿಗೆ ಕಾರಣ ಭಾಳ ದೊಡ್ಡದಾದ ಕಾರಣ ಅಂತ ಅಲ್ಲ. ಸರ್ಕಾರದ ಉದ್ಯೋಗಗಳಲ್ಲಿ ಹೊಸ ಮೀಸಲಾತಿಯನ್ನು ತರುವುದು ಅಥವಾ ಇರುವ ಮೀಸಲಾತಿಯನ್ನು ಮುಂದುವರಿಸಿ ಹೆಚ್ಚಿಸುವುದಕ್ಕೆ ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಮುಂದಾಗಿದ್ದರು. ಅದರ ರೂಪುರೇಷೆ ಹೀಗಿತ್ತು. 1970-71 ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದ ಸೇನೆಯ ಕುಟುಂಬದವರು ಮತ್ತು ಉಳಿದ ಸ್ವಾತಂತ್ರ್ಯ ಸೇನಾನಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ಅವರೆಲ್ಲರಿಗೂ ಮಡಿದವರಿಗೆ ಮತ್ತು ಸ್ವಾತಂತ್ರ್ಯ ಸೇನಾನಿಗಳಿಗೆ, ಆ ಹೋರಾಟದಲ್ಲಿ ಇದ್ದವರಿಗೆಲ್ಲ ಅವರ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಡುವಂತಹ ಕೆಲಸ ಆಯಿತು. ಇದು ಅಲ್ಲಿಯ ಯುವಕರನ್ನು ಕೆರಳಿಸಿತ್ತು. ಕಾರಣ ಎಲ್ಲವೂ ಶೇಖ್ ಹಸೀನಾ ಅವರನ್ನು ಬೆಂಬಲಿಸುವ ಅವಾಮಿ ಲೀಗ್ ಪಕ್ಷ ಏನಿದೆ ಅದರ ಬೆಂಬಲಿಗರಿಗೂ ಮತ್ತು ಆಕೆಯನ್ನು ಉಗೆ ಎಂದು ಪೂಜಿಸುವಂತಹವರಿಗೆ ಮಾತ್ರ ಇದು ಲಾಭದಾಯಕ. ನಮ್ಮ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಎನ್ನುವುದು ಈ ಯುವಕರ ಆರಂಭಿಕ ಪ್ರತಿಭಟನೆ. ಆದರೆ ಎಲ್ಲರೂ ಹೇಳ್ತಾ ಇರೋದು ಅದಕ್ಕಿಂತ ದೊಡ್ಡದಾಗಿ ಇತ್ತೀಚೆಗೆ ಬೆಲೆಗಳು ತುಂಬ ಜಾಸ್ತಿ ಆಗೋಗಿತ್ತು, ಸಮಸ್ಯೆಗಳು ಜಾಸ್ತಿ ಆಗಿತ್ತು ಬಾಂಗ್ಲಾದೇಶದಲ್ಲಿ. ಹಾಗಾಗಿ ಅದೆಲ್ಲ ಜನಗಳಿಗೆ ಸೇರ್ಕೊಂಡ್ಬಿಟ್ಟಿತ್ತು. ಅದು ಇದರ ರೂಪವನ್ನು ಪಡೆದಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ಸುಪ್ರೀಂ ಕೋರ್ಟ್ ಬಾಂಗ್ಲಾದೇಶದಲ್ಲಿ ಅಂತಿಮವಾಗಿ ಆ ಮೀಸಲಾತಿಯನ್ನು ತಿದ್ದುಪಡಿ ಮಾಡಿತ್ತು. ಆದರೆ ಅದು ರಾಜಕೀಯ ಸ್ವರೂಪವನ್ನು ಪಡೆದಾಗೋಗಿತ್ತು. ಹಾಗಾಗಿ ಇವತ್ತಿನ ಈ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ದೇಶವನ್ನು ಯಾರು ಆಳುತ್ತಾರೆ ಮತ್ತು ಹೇಗೆ ಆಳುತ್ತಾರೆ ಅನ್ನೋದು ಪ್ರಶ್ನೆ. ಸರ್, ಇದು ಸುಪ್ರೀಂ ಕೋರ್ಟ್ ಅದನ್ನ ಕಡಿತ ಮಾಡಿದ ನಂತರನೂ ಕಂಟ್ರೋಲಿಗೆ ಬರಲಿಲ್ಲ ಅಂತಂದ್ರೆ ಪೊಲಿಟಿಕಲ್ ಆಗೋಗಿತ್ತು ಅಷ್ಟೊತ್ತಿಗಾಗಲೇ. ಅಂದರೆ ಶೇಖ್ ಹಸೀನಾ 15 ವರ್ಷಗಳ ಕಾಲ ದೀರ್ಘಕಾಲ ಅಧಿಕಾರದಲ್ಲಿದ್ದರಿಂದ ಶಿತಾಟ್ ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಅಂದ್ಕೊಂಡಿದ್ರು. ಅವ್ರಿಗೆ ನಿಭಾಯಿಸೋಕ್ಕಾಗಿಲ್ಲ ಇದನ್ನು. ಎರಡನೇದು, ಪ್ರತಿಪಕ್ಷಗಳು ಜೊತೆಗೆ ಸೇರಾಗೋಗಿತ್ತು. ಮತ್ತು ಕಳೆದ ಚುನಾವಣೆಯಲ್ಲಿ ಅಂದರೆ ಜನವರಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಶೇಖ್ ಹಸೀನಾ ಒಬ್ಬರೇ ಕಂಟೆಸ್ಟ್ ಮಾಡಿ ಮತ್ತೆ 4ನೇ ಬಾರಿಗೆ ಆಯ್ಕೆಯಾಗಿದ್ದರು. ಹಾಗಾಗಿ ಪ್ರತಿಪಕ್ಷಗಳು ಭಾಗಿಯಾಗಿರಲಿಲ್ಲ. ಹಾಗಾಗಿ ವಿರೋಧ ಪಕ್ಷಗಳು ಬಹು ಸುಲಭವಾಗಿ ಜನರನ್ನು ಮೊಬಲೈಸ್ ಮಾಡೋದಲ್ಲಿ ಯಶಸ್ವಿಯಾಗಿವೆ. ಮತ್ತು ಇನ್ನಿತರ ನೆರವುಗಳು ಕೂಡ ಕೆಲವರಿಗೆ ಅವರುಗಳಿಗೆ ಸಿಕ್ಕಿರೋ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಮುಂದೆ ಗೊತ್ತಾಗ್ಬೋದು ಅದು ಯಾರಿಗೆ ಸಿಕ್ಕಿದೆ ಯಾರಿಗೆ ಸಿಕ್ಕಿಲ್ಲ ಏನು ಎತ್ತ ಅಂತ. ದಟ್ಸ್ ಹೌ ಇಟ್ ಈಸ್. ನೋಡೋಣ. ಈಗ ಮಿಲಿಟರಿ ಆಡಳಿತ ಬಂದಿರೋದ್ರಿಂದ ಏನು ಆಗಬಹುದು ಅಂತ ಸರ್? ಅಲ್ಲಿ ಮಿಲಿಟರಿ ಆಡಳಿತ ಬಂದಿರೋದ್ರಿಂದ ಏನಾಗ್ಬೋದು ಅಂದರೆ ಮಿಲಿಟರಿ ಆಡಳಿತ ನಡೆಯುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಅಲ್ಲಿ ಇನ್ನೇನು ಆಗಲಿಕ್ಕಾಗಲ್ಲ. ಆರಂಭದ ದಿನಗಳಲ್ಲಿ ಮಿಲಿಟರಿ ತನ್ನ ಸ್ವಲ್ಪ ಶಾಂತಿಯನ್ನು ತಾಳ್ಮೆಯನ್ನು ತೋರಿಸುತ್ತೆ ಅಂದ್ಕೊಂಡಿದ್ದೀನಿ. ನಂತರ ನಿಧಾನವಾಗಿ ತನ್ನ ಕಂಟ್ರೋಲಿಗೆ ತಗೊಳುತ್ತೆ. ಮಧ್ಯಂತರ ಸರ್ಕಾರ ರಚನೆಯಂತೂ ಆಗಲ್ಲ ಅಂತಲ್ಲ, ಆದರೆ ಅದು ಮಿಲಿಟರಿ ಹೇಳಿದ ರೀತಿಯಲ್ಲಿ ನಡೆಯುತ್ತೆ. ಕಾಲಾನಂತರದಲ್ಲಿ ಮಿಲಿಟರಿ ಸರ್ವಶಕ್ತವಾಗಿ ತಾನೇ ಆಡಳಿತವನ್ನು ನಡೆಸುವುದು ಮುಂದುವರಿಸೋದಾದರೆ ಮುಂದುವರಿಸಬಹುದು, ಅಥವಾ
ಅಲ್ಲಿಯ ಸೇನೆ ನಮ್ದು ಅಲ್ಲ ಇದು ಪಾತ್ರ, ನಮ್ಮ ಕೆಲಸ ಅಲ್ಲ, ಪ್ರಜಾಪ್ರಭುತ್ವ ರೀತಿಯಲ್ಲಿ ಸರ್ಕಾರಗಳ ರಚನೆ ಆಗಲಿ ಅಂತೇಳಿ ಮತ್ತೆ ಚುನಾವಣೆಗೆ ಅವಕಾಶವನ್ನು ಮಾಡಿಕೊಟ್ರೆ 100% ಅವಾಮಿ ಲೀಗಿಗೆ ಬರೋಕ್ಕೆ ಇನ್ನು ಸಾಧ್ಯ ಇಲ್ಲ ಅಲ್ಲಿ. ಯಾಕಂದರೆ ಆ ಪರಿಸ್ಥಿತಿಗೆ ಬಂದು ಕೂತಿದೆ ಅದು. ಹಾಗಾಗಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಏನೋ, ನೋ ಐಡಿಯಾ. ವಿಲ್ ಹ್ಯಾವ್ ಟು ಸಿ ಅದು ಏನಾಗತ್ತೆ ಮುಂದೆ ಅನ್ನೋದನ್ನು. ಭಾರತದ ದೃಷ್ಟಿಕೋನದಲ್ಲಿ ನೋಡೋದಾದರೆ ಎಸೆನ್ಷಿಯಲಿ ಅಂದರೆ ಬಹುಮುಖ್ಯವಾಗಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವುದೇ ಭಾರತ. ತಂದುಕೊಟ್ಟಿರೋದೇ ಭಾರತ ಅನ್ನೋಕ್ಕಿಂತ ಅವರಿಗೆ ಸ್ವಾತಂತ್ರ್ಯ ಬರುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಭಾರತ. ಆ ದಿನ ಪಾಕಿಸ್ತಾನದ ದೌರ್ಜನ್ಯದಿಂದ ನರಳಿ ಹೋಗಿದ್ದಂತಹ ಬಾಂಗ್ಲಾದೇಶ ನಮ್ಮ ಭಾರತದ ಸೇನೆಯ ಸಹಕಾರದೊಂದಿಗೆ ನಾವು ಅಂತಿಮವಾಗಿ ಯುದ್ಧವನ್ನು ಗೆಲ್ತು ಹಾಗೂ ಸ್ವತಂತ್ರ ಬಾಂಗ್ಲಾದೇಶ ನಿರ್ಮಾಣವಾಯಿತು. ಸ್ವತಂತ್ರ ಬಾಂಗ್ಲಾದೇಶ ನಿರ್ಮಾಣವಾದ ನಂತರ ಆಗೊಮ್ಮೆ ಈಗೊಮ್ಮೆ ಅಲ್ಲಿ ಮಿಲಿಟರಿ ಆಡಳಿತ ಬಂದಿದ್ದು ಉಂಟು, ಬಂದೇ ಇಲ್ಲ ಅಂತ ಏನಲ್ಲ. ಆದರೆ ಲಾರ್ಜ್ಲಿ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ರೆ ಒಂದು ರೀತಿ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಒಂದು ಮೆಚ್ಯೂರ್ಡ್ ಆಗಿ ಒಂದು ಹಂತವನ್ನು ತಲುಪಿದೆ ಅಂತ ಎಲ್ಲರೂ ಪರಿಭಾವಿಸಿದ್ದರು. ಗೊತ್ತಿಲ್ಲ ಅದು ಹೀಗಾಗತ್ತೆ ಅನ್ನೋದು ಗೊತ್ತಿಲ್ಲ. ಈಗಾಗಲಿಕ್ಕೆ ಶೇಖ್ ಹಸೀನಾನೇ ಕಾರಣ ಅಂತ ಕೆಲವರ ವಾದ. 15 ವರ್ಷಗಳ ದೀರ್ಘ ಆಡಳಿತವನ್ನು ನಡೆಸಿದ್ದ ಆಕೆ, ನಾನು ಒಂದು ಬೇಡಿಕೆಯನ್ನು ಒಪ್ಪಿಕೊಂಡ್ರೆ ನಾಳೆ 100 ಬೇಡಿಕೆಗಳಿಗೆ ಒಪ್ಪಿಬೇಕಾಗ್ಬತ್ತೆ. ನಂಬರ್ 2, ನನ್ನನ್ನು ಯಾರೇನು ಮಾಡ್ತಾರೆ ನೋಡೇ ಬಿಡ್ತೀನಿ, 15 ವರ್ಷ ನಡೆಸಿದ್ದೀನಿ, ಇದೆಲ್ಲ ನಾನು ನೋಡಿದ್ದೀನಿ ಆಟ ಅನ್ನೋ ಥರ ಆಕೆ ನಡ್ಕೊಂಡ್ರು ಅನ್ನೋದು ಒಂದು ಸುದ್ದಿ. ಹಾಗೆ ನೋಡಿದರೆ ಬಾಂಗ್ಲಾದೇಶ ಇತ್ತೀಚಿನ ದಶಕಗಳಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ GDP ವೈಸಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಒಂದು ದೇಶವಾಗಿತ್ತು. ಭಾರತದ ನಂತರ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ್ದಂಥ, ಆರ್ಥಿಕ ಶಕ್ತಿಯನ್ನು ಹೊಂದಿದ್ದಂಥ ದೇಶ ಬಾಂಗ್ಲಾದೇಶ. ಭಾಳ ವಿಚಿತ್ರ. ಸುಮಾರು $70-75 ಬಿಲಿಯನ್, $80 ಬಿಲಿಯನ್ ಲೆವೆಲಲ್ಲಿ ಇದ್ದಿದ್ದು ಅರೌಂಡ್ 500ರಿಂದ 550 ಬಿಲಿಯನ್ ಡಾಲರ್ನ ವ್ಯವಹಾರಗಳಿಗೆ ಬರುವಂಥ ಹಂತವನ್ನು ತಲುಪಿತ್ತು. ಟೆಕ್ಸ್ಟೈಲ್ ಅಂದರೆ ಬಟ್ಟೆಗಳನ್ನು ತಯಾರಿ ಮಾಡುವುದು, ಇದರ ವಿಚಾರದಲ್ಲಿ ಇಂಡಿಯಾಯಿಂದನೂ ಕೆಲವು ಕಂಪನಿಗಳು ಬಾಂಗ್ಲಾದೇಶದಲ್ಲಿ ಉತ್ಪನ್ನಗಳನ್ನು ತಯಾರಿ ಮಾಡಲಿಕ್ಕೆ ಹೋಗಿದ್ವು. ಅದಕ್ಕೆ ಪರಿಸ್ಥಿತಿ ಅದೇ ರೀತಿಯಾಗಿತ್ತು. GDP ಚೆನ್ನಾಗೇ ಆಗಿತ್ತು ಅಂತಿದ್ರು. ಎರಡನೇದು ಹೆಣ್ಣು ಮಕ್ಕಳಿಗೆ ಉದ್ಯೋಗ, ರಾದರ್ ಈ ಶಿಕ್ಷಣ ಚೆನ್ನಾಗೇ ಇದೆ ಅಲ್ಲಿ ಅಂತ ಲೆಕ್ಕಾಚಾರ ಇತ್ತು. ಬಡತನದಿಂದ ಜನನ ಭಾಳ ಬೇಗ ಮೇಲಕ್ಕೆ ಎತ್ತುತ್ತಾ ಇದ್ದಾರೆ ಆ ದೇಶದಲ್ಲಿ ಅಂತೆಲ್ಲ ಇತ್ತು. ಇದೆಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಲೆಕ್ಕಾಚಾರದಲ್ಲಿ. ಆದರೆ ಯುವಕರಿಗೆ ಪ್ರಾರಂಭವಾದಂತಹ ಉದ್ಯೋಗದಲ್ಲಿ ಮತ್ತು ಶೈಕ್ಷಣಿಕ ಸಂಸ್ಥೆಯಲ್ಲಿ ಪ್ರಾರಂಭ ಆದಂಥ ಈ ಸಣ್ಣ ಒಂದು ಗಲಾಟೆ ಈ ಹಂತವನ್ನು ತಲುಪಲಿಕ್ಕೆ ರಾಜಕೀಯವೂ ಕಾರಣ ಇರಲಿಕ್ಕಿಲ್ಲ, ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಮ್ಮೆ ಅಭಿವೃದ್ಧಿ ಎಂಬುವುದು ಮೇಲ್ನೋಟಕ್ಕೆ ಒಟ್ಟಾರೆಯಾಗಿ ಅಭಿವೃದ್ಧಿ ಆಗುತ್ತಾ ಇದ್ದರೂ ತಳಮಟ್ಟದಲ್ಲಿ ಅದು ಬಡತನದ ನಿವಾರಣೆಯನ್ನಾಗಲಿ ನಿರ್ಮೂಲನೆಯನ್ನಾಗಲಿ ಅಥವಾ ಶ್ರೀಮಂತಿಕೆ ಮತ್ತು ಬಡತನದ ಮಧ್ಯೆ ಇರುವ ವ್ಯತ್ಯಾಸಗಳನ್ನು ಅಥವಾ ಅಂತರವನ್ನು ಕಡಿಮೆ ಮಾಡುವುದರಲ್ಲಾಗಿ ವಿಫಲವಾದಾಗ ಸಮಾಜದಲ್ಲಿ ಕ್ಷೋಭೆ ಮತ್ತು ಅಶಾಂತಿ ಒಂದು ಕಡೆ ಮೂಡ್ತಾ ಇದ್ದರೆ ಇನ್ನೊಂದು ಕಡೆ ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಪರಿಸ್ಥಿತಿಯನ್ನು ಭಾಳ ದೇಶಗಳು ಅನುಭವಿಸ್ತಾ ಇವೆ. ನಾವು ಒಬ್ಬರೇ ಅಲ್ಲ, ಅಥವಾ ನಮ್ಮ ಪಕ್ಕದ ನೈಬರ್ಗಳಷ್ಟೇ, ನೆರೆಹೊರೆಯವರು ಅಂತಲ್ಲ, ಅತ್ಯಂತ ಮುಂದುವರಿದ ದೇಶಗಳು ಇದನ್ನು ಅನುಭವಿಸ್ತವೆ. ಟೇಕ್ ಫಾರ್ ಎಕ್ಸಾಂಪಲ್ ಯುರೋಪ್ ಆರ್ ಇವನ್ ಅಮೇರಿಕಾ, ಆ ವಿಚಾರಕ್ಕೆ ಲೆಕ್ಕ ಹಿಡಿದ್ರೆ. ಹಾಗಾಗಿ ಇವನ್ ಚೈನಾ, ಅಲ್ಲಿ ಹೇಳ್ಕೊಳಕ್ಕಾಗ್ತಾ ಇಲ್ಲ ಅಷ್ಟೇ ಅವ್ರ ಕೈಯಲ್ಲಿ. ಅಲ್ಲಿಯ ಜನರಿಗೆ ಅದಕ್ಕೆ ಅವಕಾಶ ಇಲ್ಲ, ಜಾಗ ಇಲ್ಲ, ಹಾಗೆ ಅದನ್ನು ಕೂರಿಸ್ಬಿಟ್ಟಿದ್ದಾರೆ. ಹಂಗಾಗಿ ಅವರು ಸುಮ್ಮನಿದ್ದಾರೆ ಅಷ್ಟೇ. ಜಾಗ ಸಿಕ್ಕಿದ್ರೆ ಅಲ್ಲೂ ಮಾಡ್ತಾರೆ, ಒಂದಿನ ಬಿಡಲ್ಲ ಅಲ್ಲಿ ಜನ. ಅಲ್ಲೂ ಏನು ಅಂತ ದೊಡ್ಡ ಇದೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇಲ್ಲೂ ಹಾಗೆ ಆಗಿದೆ ಅಂತ ಒಂದು ಲೆಕ್ಕಾಚಾರ. ಭಾರತಕ್ಕೆ ತನ್ನ ಮಗಲಲ್ಲೇ ಆಗಿರುವಂಥ ಈ ಘಟನೆ ತೀವ್ರತರನಾದ ಪರಿಣಾಮಗಳನ್ನು ಬೀರಬಹುದು. ದೀರ್ಘಕಾಲ 15 ವರ್ಷಗಳ ಕಾಲ ಶೇಖ್ ಹಸೀನಾ ಅಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹಲವಾರು ಭಯೋತ್ಪಾದಕ ನೆಲೆಗಳನ್ನೆಲ್ಲ ಆಕೆ ಧ್ವಂಸ ಮಾಡಿಸಿದ್ರು. ನಾವು ಒಂದು ರೀತಿ ನೆಮ್ಮದಿಯಿಂದ ಈ ಭಾಗದಲ್ಲಿ ಸ್ವಲ್ಪ ಶಾಂತಿಯುತವಾಗಿ ನಮ್ಮ ಸೈನ್ಯಕ್ಕೆ ಕಡಿಮೆ ಕೆಲಸ ಇತ್ತು, ನಾವು ನೆಮ್ಮದಿಯಾಗಿ ಇದ್ವಿ. ಮುಂದೆ ಯಾರು ಅಧಿಕಾರಕ್ಕೆ ಬರ್ತಾರೆ ಮತ್ತು ಅಲ್ಲಿ ಏನು ಪ್ರಾರಂಭ ಆಗುತ್ತೆ ಅಂತ ಗೊತ್ತಿಲ್ಲ. ಭಾರತದ ದೌರ್ಭಾಗ್ಯವೋ ಏನೋ, ನಮಗೆ ಸುತ್ತಲೂ ಇಂತಹದೇ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ. ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಚೈನಾ, ಇನ್ನೊಂದು ಕಡೆ ಈಗ ಬಾಂಗ್ಲಾದೇಶ, ಮತ್ತೊಂದು ಕಡೆಯಲ್ಲಿ ಮ್ಯಾನ್ಮಾರ್ನಲ್ಲಿ ರಾಜಕೀಯ ಸ್ಥಿರತೆ ಇಲ್ಲದೇ ಇರೋದು. ಈವನ್ ನೇಪಾಳ್ನಲ್ಲಿ ಆಗಾಗ್ಗೆ ಒಂದು ಸರಿ ಭಾರತದ ಪರ, ಇನ್ನೊಂದು ಸರ್ತಿ ಆ ಕಡೆ ಚೈನಾ ಕಡೆಗೆ ಹೋಗುವಂಥದ್ದು, ಇನ್ನು ಆ ಕಡೆ ಬಂದರೆ ಮಾಲ್ಡೀವ್ಸ್. ಹೀಗೆ ನಮ್ಮ ಸುತ್ತಲೂ ಒಂದು ರೀತಿ ರಿಂಗ್ ಆಫ್ ಫೈರ್ ಅಂದರೆ ಬೆಂಕಿಯ ಉಂಡೆಗಳು ಸುಕೂತಂಗೆ ಕಾಣಿಸ್ತಾ ಇದೆ. ಅಲ್ಟಿಮೇಟ್ಲಿ ಭಾರತ 2 ಫ್ರಂಟಲ್ಲಿ ವಾರ್ ಮಾಡಬೇಕಾಗತ್ತೆ, ಈಸ್ಟು ವೆಸ್ಟ್ ಅಂತ. ಈಗ 2 ಫ್ರಂಟೇ ಅದುವೇ, ಆದರೆ 3 ಕಡೆಯಿಂದ ನಾವು ಅಪಾಯಗಳನ್ನು ಎದುರಿಸಬೇಕಾಗಿ ಬರಬಹುದು ಮುಂದಿನ ದಿನಮಾನಗಳಲ್ಲಿ ನಾವು ಎಚ್ಚರಿಕೆಯಿಂದ ಇಲ್ಲದಿದ್ದರೆ. ಬಹುಶಃ ಭಾರತ ಆ ಎಲ್ಲ ಕಾರಣಗಳಿಂದಾಗಿ ಶೇಖ್ ಹಸೀನಾಗೆ
ಪರ್ಮನೆಂಟಾಗಿ ಇಲ್ಲಿ ಆಶ್ರಯವನ್ನು ಕೊಡಲಿಕ್ಕಿಲ್ಲ ಅಂತ ಅನಿಸುತ್ತೆ. ಮೋಸ್ಟ್ಲಿ ಇದು ತಾತ್ಕಾಲಿಕವಾಗಿ ಇವತ್ತು ಅಥವಾ ನಾಳೆ ಇರಬಹುದು, ನಂತರ ಆಕೆ ತನ್ನ ದೇಶಕ್ಕೆ ತಾನು ಹೋಗ್ಬೋದು. ಭಾರತ ಮುಂದೆ ಅಲ್ಲಿ ಬರ್ತಾ ಇರೋಂಥ ಸರ್ಕಾರಗಳ ಜೊತೆ ತನ್ನ ಹೊಂದಾಣಿಕೆಯನ್ನು ಸರಿ ಮಾಡ್ಕೋಬೇಕು ಮತ್ತು ಹೊಸದಾಗೆಲ್ಲ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಈ ಎಲ್ಲ ಗಲಭೆ ಗೋಜಲುಗಳಲ್ಲಿ ಒಂದಿಷ್ಟು ಚೈನಾ ಅಥವಾ ಪಾಕಿಸ್ತಾನದ ISI ಪಾತ್ರ ಇದೆ ಅಂತ ಕೆಲವು ವ್ಯಾಖ್ಯಾನಕಾರರ ವಾದ. ಕಾರಣ ಬಾಂಗ್ಲಾದೇಶ ಭಾರತದ ಜೊತೆ ಚೆನ್ನಾಗಿತ್ತು ಅಂತ, ಮತ್ತು ಇಸ್ಲಾಂ ಮೂಲಭೂತವಾದಿಗಳಿಗೆ ಪರ್ಟಿಕ್ಯುಲರ್ಲಿ ISI ಅಂತವ್ರಿಗೆ ಬಾಂಗ್ಲಾದೇಶ ಒಂದು ಲಾಂಚಿಂಗ್ ಪ್ಯಾಡ್ ಆಗಿ ಭಾರತದ ವಿರುದ್ಧ ಬೇಕಿತ್ತು, ಅದಕ್ಕೆ ಅವ್ರಿಗೆ ಜಾಗ ಸಿಕ್ಕಿರಲಿಲ್ಲ ಅನ್ನೋದು. ಹೀಗೆ ಈ ಥರದ ಕೆಲವು ವಾದಗಳು ಇವೆ. ಆದರೆ ಆ ವಾದಗಳು ಏನೇ ಇರಲಿ, ನಮ್ಮ ತಯಾರಿಗೆ ನಾವು ಬರಲೇಬೇಕು. ಮಗದೊಂದು ಪಾಠವನ್ನು ಭಾರತಕ್ಕೆ ತೋರಿಸ್ತಾ ಇದೆ ಬಾಂಗ್ಲಾದೇಶ. ನಮ್ಮ ರಕ್ಷಣೆಯನ್ನು ನಾವು ತಯಾರಿ ಮಾಡ್ಕೋಬೇಕು. ಸುತ್ತಲೂ ಯಾರೇ ಇದ್ದರೂ ಸರಿ, ಒಂದು ದಿನ ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು ಅನ್ನೋದನ್ನು ಮಗದೊಮ್ಮೆ ತೋರಿಸ್ತಾ ಇದೆ ಅಂತ ಕಾಣುತ್ತೆ. ನೋ ಐಡಿಯಾ, ವಿ ವಿಲ್ ಹ್ಯಾವ್ ಟು ಸಿ. ಭಾರತದ ಸಾಕಷ್ಟು ಬಂಡವಾಳ ಹೂಡಿಕೆ ಬಾಂಗ್ಲಾದೇಶದಲ್ಲಿ ಇದೆ, ಇಲ್ಲ ಅಂತಲ್ಲ. ಸುಮಾರಾಗೆ ಮಾಡಿದ್ದೀವಿ ನಾವು ಇತ್ತೀಚಿನ, ಪರ್ಟಿಕ್ಯುಲರ್ಲಿ ನರೇಂದ್ರ ಮೋದಿ ಮತ್ತು ಶೇಖ್ ಹಸೀನಾ ಸಂಬಂಧ ಭಾಳ ಚೆನ್ನಾಗಿದ್ದರ ಪರಿಣಾಮ ಮಾಡಿದ್ದೀವಿ. ಕಳೆದ ಚುನಾವಣೆಯಲ್ಲಿ ಭಾರತ ಸರ್ಕಾರ ಶೇಖ್ ಹಸೀನಾಗೆ ಹೆಲ್ಪ್ ಮಾಡಿಬಿಡ್ತು ಅನ್ನೋ ಭಾವನೆ ಕೆಲವು ಸ್ಥಳೀಯರಲ್ಲಿ ಇರಬಹುದು. ಆದರೆ ಅದು ಬರೀ ವಿದ್ಯಾರ್ಥಿಗಳ ಹೋರಾಟ ಮತ್ತು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಸೀಮಿತವಾಗಿದ್ದರೆ ಮುಂದೆ ಬರುವ ಸರ್ಕಾರವು ಭಾರತದ ಜೊತೆ ಸಂಬಂಧವನ್ನು ಇಟ್ಕೋಬೋದೇನೋ. ಬಿಕಾಸ್ ವಿಪರೀತವಾದ ವಾಣಿಜ್ಯ ವ್ಯವಹಾರಗಳಿವೆ ಮತ್ತು ಬಾರ್ಡರ್ ಇದೆ, ಮತ್ತು ಭಾರತದ ಒಳಗಡೆನೂ ಬಾಂಗ್ಲಾದೇಶದ ನುಸುಳುಕೋರರ ಸಂಖ್ಯೆ ಏನು ಕಡಿಮೆ ಇಲ್ಲ. ಮುಂದೆ ಅದರದ್ದು ಸಮಸ್ಯೆ ಆಗುವ ಸಾಧ್ಯತೆಗಳಿವೆ. ಹೇಳಲಿಕ್ಕೆ ಬರಲ್ಲ ಏನಾಗತ್ತೆ ಏನಾಗಲ್ಲ ಅನ್ನೋದನ್ನು ಈಗಲೇ ಹೇಳೋದು ಭಾಳ ಕಷ್ಟ ಇದೆ. ಎಸ್, ಇನ್ನು ಭಾರತ ಒಂದನ್ನು ಬಿಟ್ಟು ದಕ್ಷಿಣ ಏಷ್ಯಾದ ಒಂದೊಂದೇ ದೇಶಗಳು ಅಸ್ಥಿರತೆಗೆ ಜಾರ್ತಾವೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ ಬಳಿಕ ಈಗ ಬಾಂಗ್ಲಾದೇಶದಲ್ಲೂ ಕೂಡ ರಾಜಕೀಯ ಅಸ್ಥಿರತೆ ತಲೆದೋರಿದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಯಾಗಿದೆ. 2022ರಲ್ಲಿ ಶ್ರೀಲಂಕಾದಲ್ಲೂ ಕೂಡ ಭಾರೀ ಪ್ರತಿಭಟನೆಗಳು ನಡೆದು ಮಹಿಂದ ರಾಜಪಕ್ಸೆ ರಾಜೀನಾಮೆ ನೀಡಿ ತಲೆ ಮರೆಸಿಕೊಂಡಿದ್ರು. ರಾಜಪಕ್ಸೆ ಎಸ್ಕೇಪ್ ಬೆನ್ನಲ್ಲೇ ಅಧ್ಯಕ್ಷರ ಅಧಿಕೃತ ನಿವಾಸಕ್ಕೆ ಜನರು ನುಗ್ಗಿ ಅಲ್ಲಿ ದಾಂಧಲೆಯನ್ನ ನಡೆಸಿದ್ರು. 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಟ್ಟಹಾಸ ಮೆರೆದಿತ್ತು. ಅಮೆರಿಕ ಸೇನೆ ಜಾಗ ಖಾಲಿ ಮಾಡಿದ ಬೆನ್ನಲ್ಲೇ ತಾಲಿಬಾನ್ ಸರ್ಕಾರ ಅಲ್ಲಿ ಸ್ಥಾಪನೆ ಆಯಿತು. ಅತ್ತ ಪಾಕಿಸ್ತಾನದಲ್ಲಿ ಯಾವಾಗ ಏನ್ ಬೇಕಾದರೂ ಆಗಬಹುದು ಅನ್ನೋ ಸ್ಥಿತಿ ಇದೆ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ರಾಜಕೀಯ ಅಸ್ಥಿರತೆಯ ಪರಿಣಾಮ ಭಾರತದ ಮೇಲೆ ಬಹಳಷ್ಟು ಆತಂಕ ಈಗಾಗಲೇ ಸರ್ ಹೇಳಿದಾಗೆ ಮನೆ ಮಾಡಿದೆ. ಆಲ್ ರೈಟ್, ಮಹಿಂದ್ರ ರಾಜಪಕ್ಸೆ ಒಂದೇ ಅಲ್ಲ, ಅಲ್ಲಿ ಗೋಟಬಾಯ ಇದ್ದಿದ್ದು ಶ್ರೀಲಂಕಾನಲ್ಲಿ ಆ ಟೈಮಲ್ಲಿ. ಇಟ್ಸ್ ಆಲ್ ರೈಟ್. ನೈಬರಿಂಗ್ ದೇಶಗಳಲ್ಲಿ ಅಂದರೆ ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಏನಾದೀತು ಎಂಬುದನ್ನು ನಿಯಂತ್ರಣ ಮಾಡುವ ಅಥವಾ ನಿಯಂತ್ರಿಸುವ ಶಕ್ತಿ ನಮ್ಮ ಕೈಲೇನಿಲ್ಲ. ಆಯಾ ದೇಶಗಳ ಜನರು ಮತ್ತು ಆಯಾ ಆಡಳಿತಗಾರರ ಸಂಬಂಧಪಟ್ಟಿದ್ದು. ಆದರೆ ಅದರ ಪರಿಣಾಮಗಳನ್ನು ನಾವುಗಳು ಎದುರಿಸಲೇಬೇಕಾಗತ್ತೆ. ಕಾರಣ ಭಾಳ ದೀರ್ಘಕಾಲದ ಹಿಂದೆ ಹೇಳಿದಂಗೆ ನಾವು ಏನನ್ನು ಬೇಕಾದರೂ ಆಯ್ಕೆ ಮಾಡ್ಕೋಬೋದು. ನಮ್ಮ ನೆರೆಹೊರೆಯಲ್ಲಿ ಯಾರಿರಬೇಕು ಒಂದು ದೇಶಕ್ಕೆ ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಹಾಗಾಗಿ ನಮ್ಮ ಭದ್ರತೆ, ನಮ್ಮ ರಕ್ಷಣೆ ಇದನ್ನು ನಾವೇ ಮಾಡ್ಕೋಬೇಕು. ಒಂದು ದಿನ ಅಲ್ಲ, ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಳಿದ್ದು. ಶ್ರೀಲಂಕೆಯಲ್ಲಿ ಏನಾಯಿತು ಬೇರೆ ವಿಚಾರ. ಈಗ ಅದು ಹೇಗೆ ವಾಪಸ್ಸು ಕಷ್ಟಪಟ್ಟು ಮೇಲಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಅಂತ. ಬಾಂಗ್ಲಾದೇಶದ ಎಕಾನಮಿನೂ ಅಷ್ಟೇ ತುಂಬ ಚೆನ್ನಾಗಾಗಿದೆ. ಎಕಾನಮಿ ವೈಸ್, ಆರ್ಥಿಕ ವಿಚಾರದಲ್ಲಿ ಚೆನ್ನಾಗಾಗಿದೆ ಅಂತಿತ್ತು. ಮುಂದೆ ಬರುವ ಪಕ್ಷಗಳು ಅದನ್ನು ಯಾವ ರೀತಿ ಆಡಳಿತ ನಡೆಸುತ್ತವೋ, ಅದು ಎಕಾನಮಿ ಯಾವ ಲೆವೆಲ್ಗೆ ಹೋಗುತ್ತೋ, ಅದರಿಂದ ಮೂಲಭೂತವಾದ ಇನ್ನೇನು ಹೆಚ್ಚಾಗುತ್ತೋ, ಅದರಿಂದ ಇಸ್ಲಾಂ ಮೂಲಭೂತವಾದ ಎಲ್ಲ ಬರುತ್ತೋ, ಇದೆಲ್ಲ ಹೇಳಲಿಕ್ಕೆ ಬರಲ್ಲ. ವಿ ಡೋಂಟ್ ನೋ ಯಾವ ಹಂತಕ್ಕೆ ಏನು ಹೋಗಬಹುದು ಎಂಬುದು. ಭಾರತ ಅತ್ಯಂತ ಎಚ್ಚರಿಕೆಯಿಂದ ಇದನ್ನೆಲ್ಲ ಗಮನಿಸಿ ತನ್ನದೇ ಆದಂಥ ಕ್ಯಾಲಿಬ್ರೇಟೆಡ್ ಮೂವ್ಮೆಂಟ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕಾಣುತ್ತೆ. ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಎಷ್ಟು ಸುಲಭವಾಗಿ ಅಲ್ಲಿ ಶಾಂತಿ ಮರುಸ್ಥಾಪನೆ ಆಗುತ್ತೆ ಮತ್ತು ಪ್ರಜಾಪ್ರಭುತ್ವ ಸ್ಥಾಪನೆ ಆಗುತ್ತೋ, ಅಥವಾ ಮಿಲಿಟರಿ ಆಡಳಿತವೇ ಒಂದಿಷ್ಟು ಕಾಲ ಇರುತ್ತದೋ ಎಂಬುದನ್ನು ಕಾದು ನೋಡಬೇಕು. ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರ್ತೀವಿ. ವಿರಾಮ ತೆಗೆದುಕೊಂಡು ವಾಪಸ್ ಬಂದ ಮೇಲೆ ನೆರೆಯಲ್ಲಿದ್ದಂಥ ಈ ಗಲಾಟೆಗಳನ್ನೆಲ್ಲ ನೋಡಿದ್ದೀವಿ. ಇಲ್ಲಿ ಒಳಗಡೆನಲ್ಲೂ ಮದ್ದು ಮತಾಪು ಪಟಾಕಿನ ಹೊಡಿತಾ ಇದ್ದಾರೆ. ಅಟ್ಲೀಸ್ಟ್ ಬಾಯಲ್ಲಂತೂ ಸಿಡಿಸ್ತಾ ಇದ್ದಾರೆ ಅವ್ರವ್ರಿಗೆ ತೋಚಿದ ರೀತಿಯಲ್ಲಿ. ಅದು ನಮ್ಮವರ ಕತೆ. ಇಲ್ಲಿವರೆಗೂ ಹೇಳಿದ್ದು ಅವರ ಕತೆ. ಈಗ ನಮ್ಮವ್ರ ಕತೆ ಏನು ಅನ್ನೋದನ್ನು ಬಂದು ನೋಡೋಣ ವಿರಾಮ ಆದಮೇಲೆ.